ಡೆವಿಲ್ ಸಿನಿಮಾ ರಿಲೀಸಿಗೆ ದರ್ಶನ್ ಅಭಿಮಾನಿಗಳು ಎಷ್ಟೆಲ್ಲ ಪರದಾಟವನ್ನು ಪಟ್ಟರು, ಎಷ್ಟೆಲ್ಲ ಕಷ್ಟವನ್ನು ಪಟ್ಟರು. ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಗಿಲ್ಲಿ ಒಬ್ಬ ಅದ್ಭುತ ನಟ, ಅದ್ಭುತ ಆಟಗಾರ, ಬಹಳ ಸ್ಪಾಂಟೇನಿಯಸ್ ಆಗಿ ಪಂಚ್ಗಳನ್ನು, ಕಾಮಿಡಿಯನ್ನು, ಅಂದರೆ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬೋದು ಗಿಲ್ಲಿಯನ್ನು. ಬಟ್ ಗಿಲ್ಲಿ ಒಳಗಡೆ ಇದ್ದರೂ ಕೂಡ ಗಿಲ್ಲಿ ಅಭಿನಯದ ಡೆವಿಲ್ ಸಿನಿಮಾ ಗ್ರ್ಯಾಂಡ್ ರಿಲೀಸನ್ನು ಪಡೆದುಕೊಳ್ಳುತ್ತೆ. ಆದರೆ ಡೆವಿಲ್ ಸಿನಿಮಾದ ಟ್ರೈಲರನ್ನು ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಪ್ಲೇ ಮಾಡಲಿಲ್ಲ? ಗಿಲ್ಲಿ ಅಭಿನಯದ ಡೆವಿಲ್ ಚಿತ್ರದ ಟ್ರೈಲರನ್ನು ಹಾಕಲಿಲ್ಲ ಯಾಕೆ? ಇಲ್ಲೇನು ಪಾರ್ಶಾಲಿಟಿ ಮಾಡ್ತಾ ಇದ್ದೀರಾ? ಏನು ದರ್ಶನ್ ಸಿನಿಮಾ ಅನ್ನೋ ಕಾರಣಕ್ಕೆ ಹಾಕಲಿಲ್ವಾ? ಅಥವಾ ದರ್ಶನ್ಗೂ ಸುದೀಪ್ಗೂ ಕ್ಲಾಶಸ್ ಇತ್ತು ಅನ್ನೋ ಕಾರಣಕ್ಕೆ ಹಾಕಲಿಲ್ವಾ? ಯಾಕೆ ಹಾಕಲಿಲ್ಲ? ದುಡ್ಡು ಕೊಟ್ಟರೆ ಮಾತ್ರ ದರ್ಶನ್ ಸಿನಿಮಾದ ಹಾಡನ್ನು ಅಥವಾ ಕಂಟೆಂಟ್ಗಳನ್ನು ಖಾಸಗಿ ವಾಹಿನಿಗಳು ಹಾಕಿಕೊಳ್ಳಬಹುದು. ದುಡ್ಡು ಕೊಡದಿದ್ದರೆ ಹಾಗೆ ಹಾಕೋತೀನಿ ಅಂತಂದ್ರೆ ಬಿಡಲ್ಲ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಇತ್ತೀಚೆಗಷ್ಟೇ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಡೆವಿಲ್ ಸಿನಿಮಾವನ್ನು ಅವರ ಅಭಿಮಾನಿಗಳು ರಿಲೀಸ್ ಮಾಡಿದರು, ಆ ಸಿನಿಮಾವನ್ನು ಬರಮಾಡಿಕೊಂಡ್ರು. ಡೆವಿಲ್ ಸಿನಿಮಾ ಈಗ ಹತ್ರ ಒಂದು 60 to 70 CR ಕಲೆಕ್ಷನ್ನ ಮಾಡ್ತಾ ಇದೆ. ಆದರೆ ಇತ್ತೀಚೆಗಷ್ಟೇ ಒಂದಿಷ್ಟು ಕಾಂಟ್ರವರ್ಸಿಯನ್ನು ಡೆವಿಲ್ ಸಿನಿಮಾ ಸುತ್ತಕೊಂಡು ತಿರುಗ್ತಾ ಇದೆ. ಡೆವಿಲ್ ಸಿನಿಮಾ ರಿಲೀಸಿಗೆ ದರ್ಶನ್ ಅಭಿಮಾನಿಗಳು ಎಷ್ಟೆಲ್ಲ ಪರದಾಟವನ್ನು ಪಟ್ಟರು, ಎಷ್ಟೆಲ್ಲ ಕಷ್ಟವನ್ನು ಪಟ್ಟರು, ಎಷ್ಟೆಲ್ಲ ಉತ್ಸಾಹದಿಂದ ಸಿನಿಮಾನ ರಿಲೀಸ್ ಮಾಡಿದರು. ಆದರೆ ಸಿನಿಮಾ ರಿಲೀಸ್ ಆಗಿದ್ದೇ ಆಗಿದ್ದು ಎಲ್ಲೋ ಒಂದು ಕಡೆ ಕಾಂಟ್ರವರ್ಸಿ ಅನ್ನುವಂಥದ್ದು ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ. ಬಿಗ್ ಬಾಸ್ ಗೊತ್ತಲ್ಲ ನಿಮಗೆ, ಬಹಳ ಅದ್ಭುತವಾಗಿ ನಡ್ಕೊಂಡು ಬರ್ತಾ ಇದೆ ಬಿಗ್ ಬಾಸ್ ಶೋ. ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಗಿಲ್ಲಿ ಒಬ್ಬ ಅದ್ಭುತ ನಟ, ಅದ್ಭುತ ಆಟಗಾರ, ಬಹಳ ಸ್ಪಾಂಟೇನಿಯಸ್ ಆಗಿ ಪಂಚ್ಗಳನ್ನು, ಕಾಮಿಡಿಯನ್ನು, ಅಂದರೆ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬೋದು ಗಿಲ್ಲಿಯನ್ನು. ಅಷ್ಟು ಮನೋರಂಜನೆಯನ್ನು ಬಿಗ್ ಬಾಸ್ ಮೂಲಕ ಅಭಿಮಾನಿಗಳಿಗೆ ಗಿಲ್ಲಿ ಕೊಡ್ತಾ ಇದ್ದಾನೆ. ಬಟ್ ಗಿಲ್ಲಿ ಒಳಗಡೆ ಇದ್ದರೂ ಕೂಡ ಗಿಲ್ಲಿ ಅಭಿನಯದ ಡೆವಿಲ್ ಸಿನಿಮಾ ಗ್ರ್ಯಾಂಡ್ ರಿಲೀಸನ್ನು ಪಡೆದುಕೊಳ್ಳುತ್ತೆ. ಆದರೆ ಡೆವಿಲ್ ಸಿನಿಮಾದ ಟ್ರೈಲರನ್ನು ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಪ್ಲೇ ಮಾಡಲಿಲ್ಲ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇತ್ತು. ಹಾಗೆಲ್ಲ ಸಿನಿಮಾಗಳನ್ನು ಪ್ಲೇ ಮಾಡಲ್ಲ, ಸಿನಿಮಾ ಟ್ರೈಲರ್ಗಳನ್ನು ಹಾಕಲ್ಲ ಅನ್ನುವಂತಿಲ್ಲ. ಯಾಕೆ ಅಂತಂದರೆ ಈ ಹಿಂದೆ ಕಳೆದ ಸೀಸನ್ನಲ್ಲಿ ಮಂಜು ಏನಿದ್ರಲ್ಲ, ಉಗ್ರ ಮಂಜು, ಅವರ ಅಭಿನಯದ ಮ್ಯಾಕ್ಸ್ ಚಿತ್ರ ಅನ್ನುವಂಥದ್ದು ರಿಲೀಸ್ ಆಗಿತ್ತು. ಇನ್ಫ್ಯಾಕ್ಟ್ ಸುದೀಪ್ ಅವರೇ ಹೀರೋ. ಸುದೀಪ್ ಅವರೇ ಕೂಡ ಬಿಗ್ ಬಾಸ್ ನಡೆಸ್ಕೊಡ್ತಾರೆ, ಅದು ನಿಮಗೆ ಗೊತ್ತಿರುವಂತಹ ಸಂಗತಿ. ಬಟ್ ಆ ಸಿನಿಮಾದ ಟ್ರೈಲರನ್ನು ಹಾಕಲಾಯಿತು. ಅದಾದಮೇಲೆ ಈ ಸೀಸನ್ನಲ್ಲಿ ರಾಶಿಕಾ ಅವರು ಏನಿದ್ದಾರೆ, ಅವರ ಅಭಿನಯದ ಚಿತ್ರದ ಒಂದರ ಟ್ರೈಲರ್ ಕೂಡ ಹಾಕಲಾಯಿತು, ಅದರ ಬಗ್ಗೆ ಪ್ರಮೋಷನ್ ಕೂಡ ಮಾಡಲಾಯಿತು. ಆದರೆ ಗಿಲ್ಲಿ ಅಭಿನಯದ ಡೆವಿಲ್ ಚಿತ್ರದ ಟ್ರೈಲರನ್ನು ಹಾಕಲಿಲ್ಲ ಯಾಕೆ? ಇಲ್ಲೇನು ಪಾರ್ಶಾಲಿಟಿ ಮಾಡ್ತಾ ಇದ್ದೀರಾ? ಏನು ದರ್ಶನ್ ಸಿನಿಮಾ ಅನ್ನೋ ಕಾರಣಕ್ಕೆ ಹಾಕಲಿಲ್ವಾ? ಅಥವಾ ದರ್ಶನ್ಗೂ ಸುದೀಪ್ಗೂ ಕ್ಲಾಶಸ್ ಇತ್ತು ಅನ್ನೋ ಕಾರಣಕ್ಕೆ ಹಾಕಲಿಲ್ವಾ? ಯಾಕೆ ಹಾಕಲಿಲ್ಲ ಅಂತ ಹೇಳಿ ಗಿಲ್ಲಿ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ನಿರಂತರವಾದಂತಹ ಬೇಸರವನ್ನು, ನಿರಂತರವಾದಂತಹ ಕೋಪವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರೆಲ್ಲದರ ಜೊತೆಗೆ ಮೊನ್ನೆ ಅಷ್ಟೇ ಹುಬ್ಬಳ್ಳಿಯಲ್ಲಿ ಡಿಸೆಂಬರ್ 20ನೇ ತಾರೀಕು ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರದ ಆಡಿಯೋ ರಿಲೀಸ್ ಆಯಿತು, ಪ್ರೀ ರಿಲೀಸ್ ಇವೆಂಟ್ ಆಯಿತು. ಆ ಪ್ರೀ ರಿಲೀಸ್ ಇವೆಂಟಲ್ಲಿ ಸುದೀಪ್ ಅವರ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಕೂಡ ಎಲ್ಲ ಒಂದು ಕಡೆ ದರ್ಶನ್ ಅಭಿಮಾನಿಗಳನ್ನು ಕೆರಳಿಸುವಂತಹ ಕ್ರಿಯೆ ಆಯಿತು, ಕೆಲಸ ಆಯಿತು. ನಾವು ಯುದ್ಧಕ್ಕೆ ಸಿದ್ಧ, ಈ ಮಾತಿಗೆ ಬದ್ಧ, ಹೊರಗಡೆ ಒಂದು ತಂಡ ರೆಡಿ ಆಗ್ತಾ ಇದೆ, ಒಂದು ಪಡೆ ರೆಡಿ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನೆಲ್ಲ ಸುದೀಪ್ ಅವರು ಆಡಿದರು. ಎಟ್ ದ ವೆರಿ ನೆಕ್ಸ್ಟ್ ಮೂಮೆಂಟ್, ಅಂದರೆ ಮಾರನೇ ದಿನ ವಿಜಯಲಕ್ಷ್ಮಿ ಅವರು ದಾವಣಗೆರೆಗೆ ಡೆವಿಲ್ ಸಿನಿಮಾದ ಸಕ್ಸಸ್ಸಿಗೆ ಬಂದಾಗ, ಅಲ್ಲಿ ಅಭಿಮಾನಿಗಳ ಜೊತೆ ಚಿತ್ರ ನೋಡೋಕ್ಕೆ ಬಂದಾಗ ದಾವಣಗೆರೆಯಲ್ಲಿ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ರು. ಅದ್ರ ಎಲ್ಲೋ ಒಂದು ಕಡೆಗೆ ಕೌಂಟರ್ ಥರ ಇತ್ತು, ಎಲ್ಲೋ ಒಂದು ಕಡೆ ಕೌಂಟರ್ ಕೊಟ್ಟಂಗಿತ್ತು ಅದು ಸುದೀಪ್ ಅವರಿಗೆ. ಏನು ಅಂತಂದರೆ, ವಿಜಯಲಕ್ಷ್ಮಿ ಹೇಳಿದ್ದೇನು, ದರ್ಶನ್ ರವರು ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ದರ್ಶನ್ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಸ್ಟೇಜ್ ಮೇಲೆ, ಇಂಟರ್ವ್ಯೂವಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ದರ್ಶನ್ ಬಗ್ಗೆ ಯಾರ್ಯಾರು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಅವರೆಲ್ಲ ದರ್ಶನ್ ಬೆಂಗಳೂರಲ್ಲಿ ಅವ್ರು ಇಡ್ತಿರ್ಲಿಲ್ಲ. ಅಂದರೆ ದರ್ಶನ್ ಹೊರಗಡೆ ಇದ್ದಾಗ ಅವ್ರು ಯಾರು ಬೆಂಗಳೂರಿನಲ್ಲೇ ಇರ್ತಿರ್ಲಿಲ್ಲ, ಇದ್ರೋ ಇಲ್ವೋ ಅನ್ನುವಂಥದ್ದೇ ಗೊತ್ತಾಗ್ತಿರಲಿಲ್ಲ. ಈಗ ದರ್ಶನ್ ಒಳಗಡೆ ಹೋದ ಮೇಲೆ ಅವ್ರ ಬಗ್ಗೆ ಇಂಟರ್ವ್ಯೂಗಳಲ್ಲಿ, ಸ್ಟೇಜ್ಗಳಲ್ಲಿ, ಅಲ್ಲಿ ಇಲ್ಲಿ ಬಹಿರಂಗವಾಗಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ವಿಜಯಲಕ್ಷ್ಮಿ ಅವರು ಕೊಟ್ಟರು. ಆದರೆ ಕಿಚ್ಚ ಸುದೀಪ್ ಅಂದಿದ್ದು ಯಾರಿಗೆ? ಇನ್ಫ್ಯಾಕ್ಟ್ 45 ಸಿನಿಮಾ ಕೂಡ ಅಟ್ ದ ಸೇಮ್ ಟೈಮ್ ಅದೇ ಕಾಲಕ್ಕೆ ರಿಲೀಸ್ ಆಗ್ತಾ ಇದೆ. ಶಿವಣ್ಣ, ರಾಜ್ ಬಿ ಶೆಟ್ಟಿ, ಅದರ ಜೊತೆಗೆ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಸಿನಿಮಾ. ಒಂದು ವೇಳೆ ಆ ಸಿನಿಮಾನ ತಲೆಯಲ್ಲಿ ಇಟ್ಕೊಂಡು, ಕಾಂಪಿಟೇಷನ್ನ ಇಟ್ಕೊಂಡು ಒಂದು ಪಡೆ ರೆಡಿ ಆಗ್ತಾ ಇದೆ, ಅವ್ರ ಜೊತೆ ನಾವು ಫೈಟಿಗೆ ಸಿದ್ಧರಿದ್ದೀವಿ, ಅವ್ರ ಜೊತೆ ಸಮರಕ್ಕೆ ಸಿದ್ಧರಿದ್ದೀವಿ ಅಂತ ಏನಾದರೂ ಸುದೀಪ್ ಅಂದ್ರೆ ಗೊತ್ತಿಲ್ಲ. ಪೈರಸಿ ಜಾಸ್ತಿ ನಡೀತಾ ಇದೆ. ಇದೇ ಡೆವಿಲ್ ಸಿನಿಮಾದ ಪೈರಸಿ ಲಿಂಕ್ಗಳು ಎಷ್ಟರ ಮಟ್ಟಿಗೆ ಬಂದಿತ್ತು ಅಂತಂದರೆ, ಬರೋಬ್ಬರಿ 10,500 ಲಿಂಕ್ಗಳನ್ನು ಡಿಲೀಟ್ ಮಾಡಿಸಿದ್ದಾರೆ.
ಚಿತ್ರತಂಡದವರು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳಿದ್ದಾರೆ. ಈ ಪೈರಸಿ ವಿರುದ್ಧ ಏನಾದರೂ ಸುದೀಪ್ ಅವರು ಸ್ಟೇಟ್ಮೆಂಟ್ ಕೊಟ್ರಾ ಗೊತ್ತಿಲ್ಲ. ಇದೆಲ್ಲ ಬಿಟ್ಬಿಡಿ, ನೀವು ಯಾಕ್ರಿ ಬಿಗ್ ಬಾಸಲ್ಲಿ ಡೆವಿಲ್ ಸಿನಿಮಾದ ಟ್ರೈಲರ್ ಹಾಕಲಿಲ್ಲ, ಗಿಲ್ಲಿ ಅಭಿನಯದ ಟ್ರೈಲರ್ ಹಾಕಲಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಸುದೀಪ್ ಆಪ್ತರಾಗಿರ್ತಕ್ಕಂತಹ ಬಿಗ್ ಬಾಸಿನ ಮಾಜಿ ಸ್ಪರ್ಧಿಯಾಗಿರ್ತಕ್ಕಂತಹ ಚಕ್ರವರ್ತಿ ಚಂದ್ರಚೂಡ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಖಾಸಗಿ ಮಾಧ್ಯಮದೊಂದಿಗೆ ಮಾತಾಡ್ತಾ ಚಂದ್ರಚೂಡ್ ಹೇಳಿದ್ದೇನು ಅಂತಂದರೆ, ಇದಕ್ಕೆಲ್ಲ ಕಾರಣ ನಟ ದರ್ಶನ್, ಇದಕ್ಕೆಲ್ಲ ಕಾರಣ ದರ್ಶನ್ ಅವರೇ, ದರ್ಶನ್ ಅವರಿಂದಾನೇ ಇವತ್ತು ಈ ಪರಿಸ್ಥಿತಿ ಬಂದಿದೆ. ನೋಡಿ, ದರ್ಶನ್ ರವರ ಟ್ರೈಲರನ್ನು ನಾವು ಒಂದು ಖಾಸಗಿ ವಾಹಿನಿಯಲ್ಲಿ ಹಾಕಬೇಕು ಅಂತಂದರೆ ಅದಕ್ಕೆ ದರ್ಶನ್ ರವರ ಪರ್ಮಿಷನ್ ಬೇಕು, ಆ ಚಿತ್ರತಂಡದ ಪರ್ಮಿಷನ್ ಬೇಕು. ವಿತೌಟ್ ದ್ಯಾಟ್ ನಾವು ಅದನ್ನು ಹಾಕೋಕ್ಕಾಗಲ್ಲ ಅನ್ನುವಂತಹ ಮಾಹಿತಿ ಚಂದ್ರಚೂಡ್ ಅವರು ಹೇಳ್ತಾರೆ. ಅದಾದಮೇಲೆ ದರ್ಶನ್ ರವರಿಗೆ ಅದು ಎಷ್ಟು ಖಾಸಗಿ ವಾಹಿನಿಗಳಿಂದ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಆಡಿಯೋಗಳನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಅನ್ನುವಂತಹ ಮಾತನ್ನು ಚಂದ್ರಚೂಡ್ ಅವರು ಹೇಳ್ತಾರೆ. ಅದೆಷ್ಟು ಅವಾರ್ಡ್ ಫಂಕ್ಷನ್ಸಿಗೆ ಇನ್ವಿಟೇಷನ್ ಬಂದಿಲ್ಲ. ಇನ್ನು ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವರ ಸಿನಿಮಾದ ಹಾಡುಗಳನ್ನು ಅಥವಾ ಅವರ ಸಿನಿಮಾದ ಕಂಟೆಂಟ್ಗಳನ್ನು ಬೇರೆಯವರು ಯಾರಾದರೂ ತೆಗೆದುಕೊಳ್ಳಬೇಕು ಅಂತಂದರೆ ವಿ ಹ್ಯಾವ್ ಟು ಪೇ ಅನ್ನುವಂತಹ ವಿಚಾರವನ್ನು ಕೂಡ ನಾನು ಕೇಳ್ಪಟ್ಟಿದ್ದೀನಿ. ದುಡ್ಡು ಕೊಟ್ಟರೆ ಮಾತ್ರ ದರ್ಶನ್ ಸಿನಿಮಾದ ಹಾಡನ್ನು ಅಥವಾ ಕಂಟೆಂಟ್ಗಳನ್ನು ಖಾಸಗಿ ವಾಹಿನಿಗಳು ಹಾಕಿಕೊಳ್ಳಬಹುದು, ದುಡ್ಡು ಕೊಡದಿದ್ದರೆ ಹಾಗೆ ಹಾಕೋತೀನಿ ಅಂತಂದರೆ ಬಿಡಲ್ಲ. ಇದು ದರ್ಶನ್ ರವರೇ ಮಾಡ್ಕೊಂಡಿರುವಂತಹ ಒಂದು ಪಕ್ವ ಕಾನೂನು ಅನ್ನುವಂತಹ ವಿಚಾರವನ್ನು ಚಕ್ರವರ್ತಿ ಚಂದ್ರಚೂಡ್ ಅವರು ತಮ್ಮ ಮಾತಿನ ಮೂಲಕ ತಿಳಿಸಿದರು. ಇಷ್ಟಕ್ಕೆಲ್ಲ ಕಾರಣ ಅವರೇ. ಅದಾದಮೇಲೆ ಹಿಂದಿನ ಇಂಟರ್ವ್ಯೂಗಳಲ್ಲಿ ದರ್ಶನ್ ಆಡಿದಂತಹ ಮಾತುಗಳು ಎಲ್ಲೋ ಒಂದು ಕಡೆ ಅನೇಕರಲ್ಲಿ ಬೇಸರವನ್ನು ಉಂಟು ಮಾಡಿದೆ, ಬೇಜಾರನ್ನು ಉಂಟು ಮಾಡಿದೆ. ಅದನ್ನೆಲ್ಲ ಮರ್ತು ಯಾರ್ರೀ ಹೆಂಗ್ರಿ ಆಗ್ತಾರೆ ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನು ಚಕ್ರವರ್ತಿ ಚಂದ್ರಚೂಡ್ ಅವರು ಕೂಡ ಹೇಳಿದರು. ಆಮೇಲೆ ದರ್ಶನ್ ಅವರು ಯಾವಾಗಲೂ ಹೇಳ್ತಿರ್ತಾರೆ, ನಿಮ್ಮಿಂದ ನಮಗೇನಾಗಬೇಕಾಗಿಲ್ಲ, ನಿಮ್ಮಿಂದ ನಮಗೇನು ಪ್ರಚಾರ ಬೇಕಾಗಿಲ್ಲ ಅನ್ನುವಂತಹ ಮಾತನ್ನು ದರ್ಶನ್ ರವರು ಹೇಳ್ತಿರ್ತಾರೆ. ಮತ್ತು ಹಂಗೆ ಹೇಳ್ತಾ ಇರಬೇಕಾದ್ರೆ ಟ್ರೈಲರ್ ಹಾಕಿದರೆ ಏನು, ಹಾಕಲಿಲ್ಲ ಅಂದ್ರೇನು, ಎಲ್ಲವೂ ಒಂದೇ ಅಲ್ವಾ ಅನ್ನುವಂಥದ್ದು ಕೂಡ ಚಂದ್ರಚೂಡ್ ಅವರ ವಾದ. ಇನ್ನು ಅನೇಕ ಒರಟು ಮಾತುಗಳನ್ನು ದರ್ಶನ್ ಈ ಹಿಂದೆ ಆಡಿರೋದ್ರಿಂದ ಅನೇಕರಿಗೆ ಅದು ಬೇಜಾರಾಗಿದೆ. ಅದಾದ ಮೇಲೆ ಹಣಕಾಸಿನ ವ್ಯವಹಾರದಲ್ಲಿ ದರ್ಶನ್ ಬಹಳ ಕ್ಲಿಯರ್ ಆಗಿದ್ದಾರೆ. ಒಂದು ವೇಳೆ ದುಡ್ಡು ಕಾಸು ಕೊಟ್ಟರೆ ಮಾತ್ರ ಚಾನಲಿನ ಮಾಲೀಕರಿಗೆ ಅವರ ಸಿನಿಮಾದ ದೃಶ್ಯಗಳನ್ನಾಗಲಿ ಅಥವಾ ಸಿನಿಮಾದ ಹಾಡುಗಳನ್ನಾಗಲಿ ಹಾಕೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಒಂದು ವೇಳೆ ಅದು ಆಗಲಿಲ್ಲ ಅಂತಂದರೆ ಅದು ಅವರನ್ನು ಅದಕ್ಕೆ ಅಲೋ ಮಾಡಲ್ಲ. ಈ ಥರದ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಥ ಆಡಿಯೋನ ನಾನು ಕೇಳಿಸ್ಕೊಂಡಿದ್ದೀನಿ. ಈ ಥರದ ಒಂದು ಸುದ್ದಿ ಇದೆ ಅನ್ನುವಂತಹ ವಿಚಾರವನ್ನು ಈಗ ಚಕ್ರವರ್ತಿ ಚಂದ್ರಚೂಡ್ ಅವರು ಕೊಟ್ಟಿದ್ದಾರೆ. ಒಂದು ಹಂತದಲ್ಲಿ ಕ್ಲಾರಿಫಿಕೇಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಇದಕ್ಕೆಲ್ಲ ಕಾರಣ ದರ್ಶನ್ ರವರ ಹಿಂದಿನ ಇಂಟರ್ವ್ಯೂಗಳು, ದರ್ಶನ್ ರವರ ಹಿಂದಿನ ಒರಟು ಮಾತುಗಳು, ದರ್ಶನ್ ರವರು ತಮಗೆ ತಾವೇ ಹಾಕಿಕೊಂಡಿರುವಂತಹ ಪಕ್ವ ಕಾನೂನಿದು. ಅಂದರೆ ನನ್ನ ಆಡಿಯೋಗಳು, ನನ್ನ ದೃಶ್ಯಗಳು ಯಾವುದಕ್ಕೂ ಕೂಡ ಖಾಸಗಿ ವಾಹಿನಿಗಳಿಗೆ ಹೋಗಬಾರ್ದು ಅಂತ. ಖಾಸಗಿ ವಾಹಿನಿ ಓನರ್ಗಳ ಜೊತೆಗೆ ಮಾತಾಡಿರೋದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ ಅಂತ ಚಂದ್ರಚೂಡ್. ಈ ಎಲ್ಲ ಕಾರಣದಿಂದಾಗಿ ಈ ಎಲ್ಲ ದೃಷ್ಟಿಕೋನವನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಡೆವಿಲ್ ಸಿನಿಮಾದ ಟ್ರೈಲರನ್ನು ಬಿಗ್ ಬಾಸ್ ಮನೆಯಲ್ಲಿ ಹಾಕಿರಲಿಕ್ಕಿಲ್ಲ. ಇದೇ ರೀಸನ್ ಬಿಟ್ಟರೆ ಬೇರೆ ಯಾವ ರೀಸನ್ನೂ ಇಲ್ಲ. ಹಾಕಬಾರ್ದು ಅಂತ ಏನಿಲ್ಲ, ಅಥವಾ ಯಾವುದೇ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಗಿಲ್ಲಿ ಮೇಲೆ ಯಾವುದೇ ಥರದ ದ್ವೇಷವಿಲ್ಲ ಅನ್ನುವಂತಹ ಒಂದು ಹಂತದ ಕ್ಲಾರಿಫಿಕೇಷನನ್ನು ಸುದೀಪ್ ಆಪ್ತರಾಗಿರ್ತಕ್ಕಂತಹ ಚಕ್ರವರ್ತಿ ಚಂದ್ರಚೂಡ್ ಅವರು ತಂದುಕೊಟ್ಟಿದ್ದಾರೆ. ಇದು ಇನ್ನೂ ಎಲ್ಲಿವರೆಗೂ ಹೋಗುತ್ತೋ, ಈ ಸ್ಟಾರ್ ವಾರ್ ಎಲ್ಲಿವರೆಗೂ ಹೋಗುತ್ತೋ, ಫ್ಯಾನ್ಸ್ ವಾರ್ ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ಇದನ್ನೆಲ್ಲ ನಾವು ಕಾದು ನೋಡಬೇಕು. ಒಟ್ಟಾರೆಯಾಗಿ ಕನ್ನಡ ಸಿನಿಮಾ ಬೆಳಿಬೇಕು, ಜನಗಳು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು. ಬಿಗ್ ಬಾಸ್ ಅನ್ನುವಂಥ ಒಂದು ರಿಯಾಲಿಟಿ ಶೋವನ್ನು ಜನ ಮನೆಯಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಬೇಕು. ಅದನ್ನು ಬಿಟ್ಟು ಈ ಥರದ ಕಾಂಟ್ರವರ್ಸಿಗಳನ್ನೆಲ್ಲ ಸೃಷ್ಟಿ ಮಾಡಿಕೊಂಡು ಕಾಂಟ್ರವರ್ಸಿ ಕಡೆ ತಲೆಯನ್ನು ಕೊಟ್ಟು ಇಲ್ಲ ಸಲ್ಲದ ವಿಚಾರವನ್ನು ಥಿಂಕ್ ಮಾಡ್ತಾ ಕೂಡೋದ್ರಲ್ಲಿ ಅರ್ಥ ಇಲ್ಲ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ.